ಜಗತ್ತಲ್ಲಿ ಒಂದು ಒಳ್ಳೆಯ ಉದ್ಯೋಗವಾಗಿ ಮೂಡಿಬರಲಿ ಎಂಬುದಾಗಿ ನನ್ನ ಅನಿಸಿಕೆ. ಅಮೃತ ಮಹೋತ್ಸವ ಸಂಭ್ರಮದಿಂದ ತಯಾರಾಗ್ತದೆ ಶಾಲೆ. ಹೀಗೆ ಅದು ಈ ಕಾರ್ಯಕ್ರಮ ಯಾವುದೇ ಅಡೆತಡೆಗಳಿಂದ ನೆರವೇರಲಿ ಅಂತ ಹಾರೈಸ್ತಾರೆ. ಈ 75ನೇ ವರ್ಷದ ಈ ಸುಸಂದರ್ಭದಲ್ಲಿ ಎಲ್ಲರ ಒಂದು ಸಹಾಯದಿಂದ ಈ ಒಂದು ಕಾರ್ಯಕ್ರಮ ಸಂಭ್ರಮದಿಂದ ಜರಗಲಿಕ್ಕಿದೆ ಅಂತ ಹೇಳಲು ನಾನು ಸಂತೋಷ ಪಡ್ತಾ ಇದ್ದೇನೆ. ನಮ್ಮ ಶಾಲಾ ಅಮೃತ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ನನ್ನ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಅಮೃತ ಮಹೋತ್ಸವ ವಿಜೃಂಭಣೆಯಿಂದ ಜರಗಲಿ ಎಂದು ಹಾರೈಸ್ತಾ ಇದ್ದೇವೆ. ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿಯೂ ಸಹ ಅಧ್ಯಾಪಕಿಯಾಗಿಯೂ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಶುಭವನ್ನು ಕೋರುತ್ತೇನೆ. ಈಗ ನಾನಿಲ್ಲಿ ಸೇವೆಯಲ್ಲಿರುವಂಥ ಸಂದರ್ಭದಲ್ಲಿ ಒಂದು ಅಮೃತ ಮಹೋತ್ಸವದಂಥ ಒಂದು ಅಪರೂಪದ ಕಾರ್ಯಕ್ರಮ ಇಲ್ಲಿ ನಡೀತಾ ಇರೋದು ನಿಜವಾಗಿ ನನಗೆ ಹೆಮ್ಮೆ ಎನಿಸ್ತದೆ. ಕಾರ್ಯಕ್ರಮ ಒಂದು ಸುಸೂತ್ರವಾಗಿ ನಡೆಯುವಂತೆ ಅದಕ್ಕೆ ನಮ್ಮದಾದ ಸಹಾಯ ಸಹಕಾರಗಳು ನಾವು ಕೊಡ್ತೇವೆ ಮತ್ತು ಸುಸೂತ್ರವಾಗಿ ನಡೆಯಲಿ ಎಂಬಂಥ ಒಂದು ಶುಭ ಹಾರೈಕೆಯನ್ನು ನಡೆಸ್ತಾ ಇದ್ದೇನೆ. ಅಮೃತ ಮಹೋತ್ಸವಕ್ಕೆ ಎಲ್ಲ ರೀತಿಯಲ್ಲಿ ನಾನು ಶುಭ ಹಾರೈಸುತ್ತೇನೆ. ಅಮೃತ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಶಾಲೆಯು ಉನ್ನತೋನ್ನತ ಪ್ರಗತಿಯಿಂದ ಸಾಗಲಿ ಅಂತ ಹಾರೈಸ್ತೇನೆ. ತುಂಬ ಸಂತೋಷದ ವಿಚಾರ. 75ರ ಹರೈಕೆ ಕಾಲಿಡ್ತಾ ಇರುವಂತಹ ಈ ಶಾಲೆ ಇನ್ನೂ ಮುಂದೆ ಎಷ್ಟೋ ಸಂವತ್ಸರಗಳನ್ನು ದಾಟಿ ಒಳ್ಳೆಯ ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಒಂದು ಆಸೆ. ಅಮೃತ ಮಹೋತ್ಸವವನ್ನು ಈ ಶಾಲೆ ಈಗ ಆಚರಿಸ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ 100ನೇ ವರ್ಷವನ್ನು ಕೂಡ ಈ ಶಾಲೆ ಆಚರಿಸ್ತದೆ. ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಶಾಲೆಯ ಎಲ್ಲ ಅಧ್ಯಾಪಕರ ಸಹಕಾರದೊಂದಿಗೆ ಈ ಶಾಲೆ ಉತ್ತಮವಾಗಿ ನಡೆಯುತ್ತದೆ. ಈ ಅಮೃತ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗುತ್ತದೆ. ಶಾಲೆ ಬಹಳ ಪುರೋಗತಿಯನ್ನು ಪಡೆಯುತ್ತದೆ ಅಂತ ಹೇಳುವುದರಲ್ಲಿ ಯಾವ ಸಂಶಯವಿಲ್ಲ. ಶಾಲಾ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಈ ಶಾಲೆಯ ಅಧ್ಯಾಪಕನೆಂಬ ನೆಲೆಯಲ್ಲಿ ಹಾರ್ದಿಕವಾದಂತಹ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲು ಸಂತೋಷ ಪಡ್ತೇನೆ. ಹಾಗೆ ಈ ಸಂಸ್ಥೆಯು 1000 ವರ್ಷ ಚಿರಾಯುವಾಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ನಮ್ಮ ಈ ವಿದ್ಯಾವರ್ಧಕ ಪ್ರೌಢ ಪ್ರಾಥಮಿಕ ಶಾಲೆಯು ಮಂಜೇಶ್ವರ ಉಪಜಿಲ್ಲೆಯಲ್ಲಿ ಅತಿ ದೊಡ್ಡ ಶಾಲೆಯಾಗಿ ಕಳೆದು 75ನೇ ವರ್ಷಕ್ಕೆ ಕಾಲಿರಿಸ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ನಮ್ಮ ಶಾಲೆಯ ಕೀರ್ತಿ ಪತಾಕೆಯು ದಿಗಂತದ ಎತ್ತರಕ್ಕೆ ಹಾರೈಸಲೆಂದು ಬೆಳಗಲಿ ಎಂದು ನಾನು ಹಾರೈಸ್ತಾ ಇದ್ದೇನೆ. ಅದರೊಂದಿಗೆ ಅಮೃತ ಮಹೋತ್ಸವಕ್ಕೆ ಎಲ್ಲರಿಗೂ ನಾನು ಶುಭ ಹಾರೈಸ್ತಾ ಇದ್ದೇನೆ. ಶಾಲಾ ಅಮೃತ ಮಹೋತ್ಸವದ 2 ദിനത്തെ കാര്യക്രമങ്ങളിലെ സർവ്വടി ടീമുകളാണ് ദൈവം കാണിച്ചത്. ഈ സ്കൂളിൻ്റെ 75ാം വാർഷികം ആഘോഷിക്കുന്നതിൽ വളരെയധികം പ്രാധാന്യമുണ്ട്. മാത്രവുമല്ല, ഈ ഒരു ഉത്സവത്തിൽ ഈ നാട്ടുകാരോടൊപ്പം നിന്നുകൊണ്ട് തന്നെ ഞാനും 1000 ആശംസകൾ ഇതിനായി ഞാൻ ആശംസിക്കുന്നു. ನಮ್ಮ ಈ ವಿದ್ಯಾವರ್ಧಕ VIP ಶಾಲೆ ಇದರ 75ನೇ ವರ್ಷದ ಅಂಗವಾಗಿ ನಡೆಯುವಂಥ ಅಮೃತ ಮಹೋತ್ಸವಕ್ಕೆ ಶುಭಾಶಯಗಳು. ಮಂಜೇಶ್ವರ ಸಬ್ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೈಯುವಂಥ ಈ ಶಾಲೆಯಲ್ಲಿ ಉತ್ತಮ ಸೌಕರ್ಯಗಳನ್ನು ಹೊಂದಿರುವಂಥ ಎಲ್ಲ ವಿಧದ ವ್ಯವಸ್ಥೆಗಳನ್ನು ಕೂಡ ಹೊಂದಿದೆ. ಅಂತಹ ಈ ಒಂದು ಸಂಸ್ಥೆಗೆ ಈಗ 75ರ ಹರೆಯ. ಈ ಸಂದರ್ಭದಲ್ಲಿ ಈ ಶಾಲೆಯು ಇನ್ನೂ ಹೆಚ್ಚಿನ ಹೆಸರನ್ನು ಗಳಿಸುವಲ್ಲಿ ಯಶಸ್ವಿಯಾಗಲಿ ಎಂದು ನಾನು ಈ ಅಮೃತ ಮಹೋತ್ಸವಕ್ಕೆ ಶುಭವನ್ನು ಹಾರೈಸ್ತೇನೆ. ನಮ್ಮ ಈ ವಿದ್ಯಾವರ್ಧಕ AUP ಶಾಲೆಯು ಅಮೃತ ಮಹೋತ್ಸವವನ್ನು ಆಚರಿಸುತ್ತಾ ಇರುವಂಥದ್ದು ನಮಗೆಲ್ಲರಿಗೂ ತುಂಬ ಸಂತೋಷದ ಸಂಗತಿಯಾಗಿದೆ. ಇದಕ್ಕೆ ನಾನು ತುಂಬ ಹೃದಯದಿಂದ ಶುಭವನ್ನು ಹಾರೈಸ್ತೇನೆ. ನಮ್ಮ ಈ ವಿದ್ಯಾಸಂಸ್ಥೆಯು ಈ ವರ್ಷ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದೆ. ಇದೆಲ್ಲರಿಗೂ ನಮಗೆ ಅತ್ಯಂತ ಸಂತೋಷವನ್ನು ಕೊಡ್ತಾ ಇದೆ. ಆದ್ದರಿಂದ ಈ ಒಂದು ಅಮೃತ ಮಹೋತ್ಸವಕ್ಕೆ ನಾನು ಶುಭವನ್ನು ಕೋರ್ತಾ ಇದ್ದೇನೆ. ನಮ್ಮ ಶಾಲೆಯ 75ನೇ ವರ್ಷದ ಅಮೃತ ಮಹೋತ್ಸವಕ್ಕೆ ನನ್ನ ಪರವಾಗಿ ಶುಭ ಹಾರೈಸ್ತೇನೆ. 74 ವರ್ಷಗಳನ್ನು ಪೂರೈಸಿ ಇದೀಗ ಅಮೃತ ಮಹೋತ್ಸವಕ್ಕೆ ಸಜ್ಜಾಗಿ ನಿಂತಿರುವ ಶ್ರೀ ವಿದ್ಯಾವರ್ಧಕ AUP ಶಾಲೆ ಹಾಗೂ ಈ ಊರಿನ ಜನತೆಗೆ ಶಾಲೆಯ ಅಮೃತ ಮಹೋತ್ಸವದ ಶುಭಾಶಯಗಳು. ಈ ಶಾಲೆಯ ಅಮೃತ ಮಹೋತ್ಸವವು ಇಡೀ ಊರಿಗೆ ಬಹಳಷ್ಟು ಸಡಗರದಿಂದ ತಯಾರಿಯನ್ನು ನಡೆಸ್ತಾ ಇದೆ. ಮುಂದೆ ಜನವರಿ 31 ಮತ್ತು ಫೆಬ್ರವರಿ 1ನೇ ತಾರೀಕಿನಂದು ಬಹಳ ವಿಜೃಂಭಣೆಯಿಂದ ಜರಗಲಿ ಒಳ್ಳೆಯ ಪ್ರೋತ್ಸಾಹ ಇದಕ್ಕೆ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ.
ಪರವಾಗಿ ಶುಭವನ್ನು ಹಾರೈಸ್ತೇನೆ. ನಮಗಿದು ನಮ್ಮ ಶಾಲೆ ಅಮೃತ ಮಹೋತ್ಸವ ಆಚರಿಸ್ತಾ ಇದೆ, ತುಂಬ ಸಂತೋಷದ ವಿಷಯ. ಹಾಗೆ 50ನೇ ವರ್ಷದ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ನಾನು ಇದೇ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿದ್ದೆ. ಇದೀಗ ಈ ಶಾಲೆಯಲ್ಲಿ ಕೆಲಸ ಮಾಡ್ತಿರುವಾಗಲೇ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಭಾಗ್ಯ ಸಿಕ್ಕಿದೆ. ನಮ್ಮ ಈ ಅಮೃತ ಮಹೋತ್ಸವಕ್ಕೆ ನಾನು ತುಂಬ ಹೃದಯದಿಂದ ಶುಭ ಹಾರೈಸ್ತೇನೆ. 2014ರಲ್ಲಿ 75 ವರ್ಷಗಳನ್ನು ಪೂರೈಸುತ್ತಾ ಹಲವು ಉತ್ತಮ ವಿದ್ಯಾರ್ಥಿಗಳನ್ನು ರೂಪಿಸುತ್ತಾ ಅಮೃತ ಮಹೋತ್ಸವವನ್ನು ಆಚರಿಸುತ್ತಿರುವ ನಮ್ಮಿ ವಿದ್ಯಾವರ್ಧಕ AUP ಶಾಲೆ ಉಳಿಯಲಿ, ಬೆಳೆಯಲಿ, ಬೆಳಗಲಿ.